ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಮಾರ್ಚ್ ತಿಂಗಳ ರೀಡಿಂಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೀನ ರಾಶಿಯವ್ರಿಗೆ ನಾನು ಸ್ವಲ್ಪ ಶುಭ ಮತ್ತು ಅಶುಭ ಎರಡೂ ಹೇಳ್ತೀನಿ. ಮಾರ್ಚ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಹಣದ ವಿಚಾರದಲ್ಲಿ ಶುಭ ಹೇಳ್ತೀನಿ. ಇನ್ನು ಬಿಸ್ನೆಸ್ ಮಾಡೋರಿಗೂ ಕೂಡ ನಾನು ಶುಭ ಹೇಳ್ತೀನಿ. ವ್ಯಾಪಾರಸ್ಥರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಮಾರ್ಚ್ ಮಂತಲ್ಲಿ, ಹಣ ಬರೋ ರೀತಿಯೇ ಹಾಗೆ ಖರ್ಚಾಗ್ಬಿಡುತ್ತೆ ಅಂತ. ಸ್ಟೂಡೆಂಟ್ಗಳಿಗೂ ನಾನು ಶುಭ ಹೇಳ್ತೀನಿ. ಆದರೆ ಸ್ವಲ್ಪ ಚಂಚಲತೆ ಬರುವಂಥ ಚಾನ್ಸಸ್ ಇದೆ. ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗುತ್ತೆ ಮಾರ್ಚ್ ಮಂತಲ್ಲಿ. ಜಾಬು ಅಥವಾ ಕೆಲಸ ಹುಡ್ಕೋರಿಗೆ, ಈಗಾಗಲೇ ಕೆಲಸ ಮಾಡೋರಿಗೆ ನಾರ್ಮಲ್ ಆಗಿರುತ್ತೆ, ಏನೂ ತೊಂದರೆನೂ ಇಲ್ಲ ಅಥವಾ ಖುಷಿ ಪಡೋ ಅಂಥ ವಿಷಯಗಳು ಅಲ್ಲಿರೋದಿಲ್ಲ ಅಂತ. ಸ್ವಲ್ಪ ನಾನು ಮುಂಚೆನೂ ಹೇಳಿದ್ದೀನಿ, ಸ್ವಲ್ಪ ಮಾನಸಿಕ ಅಶಾಂತಿ ಪ್ರತಿ ರಾಶಿಯವ್ರಿಗೂ ಇರುತ್ತೆ. ಮನೆಯಲ್ಲಿ ಜಗಳಗಳಾಗುತ್ತೆ. ನೀವು ಸ್ವಲ್ಪ ಪ್ರಾಬ್ಲಮ್ ಡೇಟ್ಗಳಂದರೆ 3, 6, 9, 16 ಮತ್ತು 18 ಮಾರ್ಚಲ್ಲಿ ಸ್ವಲ್ಪ ನೀವು ಜಗಳಗಳಾಗ್ಬೋದು ನಿಮ್ಮ ಮನೆಯಲ್ಲಿ, ಅಥವಾ ಅಶುಭ ದಿನಗಳಂತ ಹೇಳ್ತೀನಿ ನಾನು ನಿಮಗೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಬರುತ್ತೆ. ಸ್ವಲ್ಪ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಥವಾ ಮನೆಯಲ್ಲಿರೋ ಗೃಹಿಣಿಯರಿಗೂ ನಾನು ಹೇಳ್ತೀನಿ, ಏನೋ ಮಕ್ಕಳ ವಿಚಾರದಲ್ಲಿ ಜಗಳ ಆಗ್ಬೋದು. ಸ್ವಲ್ಪ ನೀವು ಪೇಷನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ ಮಾರ್ಚ್ ಮಂತಲ್ಲಿ. ಯಾವುದೇ ರೀತಿ ಕಂಟ್ರೋಲ್ನ ಕಳ್ಕೊಳ್ಬೇಡಿ ಅಂತ. ಹಾಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮೀನ ರಾಶಿಯವ್ರಿಗೆ ಕಾರ್ಡ್ಸಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ನಾನು ಮೊದಲೇ ಹೇಳಿದಾಗೆ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಮಾನಸಿಕ ಅಶಾಂತಿ, ಸೊ ನಿಮ್ಮ ಕಣ್ಣಲ್ಲಿ ನೀರು ಬರೋ ಪರಿಸ್ಥಿತಿ ಕೂಡ ಮಾರ್ಚಲ್ಲಿ ಬರ್ಬೋದು. ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವರಿಗೆ ಮಾತ್ರ. ಸೊ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಕಿಂಗ್ ಆಫ್ ಕಪ್. ಸ್ವಲ್ಪ ಕೂತ್ಕೊಳ್ಳಿ, ಯೋಚನೆ ಮಾಡಿ. ಯಾವುದೇ ವಿಷಯಗಳು ನಡೆದ್ರೂ ಕೂಡ ಸ್ವಲ್ಪ ಸಮಾಧಾನವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ತಗೊಳ್ಳಿ ಅಂತ. ಕಿಂಗ್ ಆಫ್ ಕಪ್ಸ್ ಕೆಳಗಡೆ ನನಗೆ ಫೂಲ್ ಕಾರ್ಡ್ ಬಂದಿದೆ. ಸೊ ನಿಮಗೆ ಸಿಗೋ ಒಂದು ಸಣ್ಣ ಆಪರ್ಚುನಿಟೀಸ್ನು ಅಥವಾ ಯಾವುದೇ ಒಂದು ಸಣ್ಣ ಕೆಲಸ ಅಥವಾ ಮನೇಲಿ ಕೂಡ ಇದಾಗಿರ್ಬೋದು, ಏನೋ ನಿಮ್ಗೆ ಸಹಾಯ ಆಗೋ ರೀತಿಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಿಚುವೇಶನ್ಸ್ ಬರುತ್ತೆ. ಅದರಿಂದ ನನಗೇನು ಲಾಭ, ಸೊ ಅವ್ರ ಜೊತೆ ಮಾತಾಡೋದ್ರಿಂದ ನನಗೇನು ಲಾಭ, ಅವ್ರಿಗೆ ನಾನು ಸಹಾಯ ಮಾಡೋದ್ರಿಂದ ಏನು ಲಾಭ, ಆ ಥರ ನೀವು ಯೋಚನೆ ಮಾಡಬೇಡಿ. ನನಗೆ ಫುಲ್ ಕಾರ್ಡ್ ಹೇಳ್ತಾ ಇರೋ ಹಾಗೆ ಈಗಾಗಲೇ ನೀವು 2 ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಚಾನ್ಸಸ್ನ ಅದು ಯಾವುದೇ ವಿಷಯದಲ್ಲೂ ನೀವು ತೊಗೊಳ್ಬೋದು. ಕೆಲಸದ ವಿಷಯದಲ್ಲಿ ಅಥವಾ ನೀವು ಓದ್ತಿದ್ರೆ ಅದ್ರ ವಿಷಯದಲ್ಲಾಗ್ಬೋದು. ಯಾವುದೇ ವಿಷಯಕ್ಕೆ ಕೂಡ ನೀವು ಅದನ್ನು ಅನ್ವಯಿಸಿ ನೋಡ್ಬೋದು. ಈಗ ನಿಮಗೆ ಮತ್ತೆ 3rd ಚಾನ್ಸ್ ಕೂಡ ಸಿಗುತ್ತೆ. ಕೆಲವರಿಗೆ 2 ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ವೀಲ್ ಕಾರ್ಡ್ ಫ್ರೀಡಮ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಲಿಬ್ರೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಕೆಲವೊಮ್ಮೆ ನಿಮ್ಮ ಈಗೋಯಿಂದ ಅಥವಾ ನೀವು ಚಿಕ್ಕ ಮಕ್ಕಳ ಥರ ಆಡ್ತೀರಾ, ಎಲ್ಲನೂ ಜೋಕಾಗಿ ತೊಗೊಂಡು ಬಂದಿರೋ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳೋದನ್ನು ಕೂಡ ಫುಲ್ ಕಾರ್ಡ್ ಹೇಳುತ್ತೆ. ಹಾಗೆ ನನಗೆ ವೀಲ್ ಆಫ್ ಫಾರ್ಚೂನ್ ಕೂಡ ಇದೆ. ಸೊ ಟ್ರಾವೆಲಿಂಗ್ ಹೇಳ್ತಾ ಇದೆ, ಪ್ರಯಾಣ ಮಾಡ್ಬೋದು ನೀವು. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಗುಡ್ ಲಕ್ ಹೇಳ್ತೀನಿ. ಕೆಲವ್ರಿಗೆ ನ್ಯೂ ಡೋರ್ಸ್ ಓಪನ್ ಆಗೋವಂಥ ಚಾನ್ಸಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದು 3rd ಚಾನ್ಸ್ ಆಗಿರುತ್ತೆ ಅದು ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಕೆಲವ್ರಿಗೆ ಹಣಕಾಸಿನ ಬಗ್ಗೆ ನಾನು ಶುಭ ಹೇಳಿದ್ದೀನಿ. ಅದೇ ರೀತಿ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದರೆ ಖಂಡಿತವಾಗ್ಲೂ ಹಣದ ವಿಚಾರದಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳು ಮಾರ್ಚಲ್ಲಿ ಬರೋದಿಲ್ಲ. ಕೆಲವ್ರಿಗೆ 3rd ಚಾಯ್ಸ್ ಇದ್ದರೂ ಕೂಡ ಅದೇ ಕೊನೆ, ಬೇರೆ ಆಪ್ಷನ್ಸ್ ಇರಲ್ಲ. ಕೆಲವ್ರು ಖಂಡಿತ ಅದನ್ನು ಯೂಸ್ ಮಾಡ್ಕೊಳ್ತೀರಾ. ಕೆಲವ್ರಿಗೆ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಮುಂದೆ ನನಗೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಅಂತ ಅದನ್ನು ಕಳ್ಕೊತ ಚಾನ್ಸಸ್ ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಹರ್ಮೆಟ್ ಕಾರ್ಡ್ ಕೂಡ ಬಂದಿದೆ. ಕೆಲವರು ಮೂಡಿ ಆಗಿಬಿಡ್ತೀರಾ ನೀವು ಮೀನ ರಾಶಿಯವರು. ಖಂಡಿತ ಯಾರ ಜೊತೆನೂ ಮಾತಾಡಲ್ಲ, ಯಾವುದೋ ಒಂದು ವಿಷಯನ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು, ಸೊ ನನಗೆ ಒಳ್ಳೆಯದೇ ಆಗಲ್ಲ, ಸೊ ಏನಪ್ಪ ಅಸ್ಟ್ರಾಲಜಿಯಲ್ಲಿ ಕೂಡ ಯಾವುದು ಸರಿಯಾಗಿ ನನಗೆ ರೆಸೊನೇಟ್ ಆಗಲ್ಲ, ಎಲ್ಲ ಸುಳ್ಳು ಅಂತ ಕೂಡ ಅನಿಸ್ಬೋದು ನಿಮಗೆ. ಸೊ ಇಂಡಿವಿಜುವಲಿ ಅದು ಯಾವುದೇ ರೀತಿ ತೊಗೊಳ್ಳಿ ಫ್ರೆಂಡ್ಸ್, ಅದು ಡಿಫ್ರೆನ್ಸ್ ಆಗಿರುತ್ತೆ. ನಾವು ಜನರಲಿ ಎಲ್ರಿಗೂ ಹೇಳ್ತೀವಿ, ಅದೇ ರೀತಿ ನೀವು ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ನೀವು ಸುತ್ತ ಇರೋ ಒಂದು ಎನರ್ಜಿ ಸರ್ಕಲ್ ಬಿಲ್ಡ್ ಆಗುತ್ತೆ. ಅದು ಒಳ್ಳೆಯ ವಿಷಯದ ಥರನೇ ಇದ್ದು ಒಳ್ಳೆಯದಾಗುತ್ತೆ ನಿಮಗೆ. ನೀವು ಕೆಟ್ಟದ್ದು ಯೋಚನೆ ಮಾಡಿದರೆ ಕೆಟ್ಟದಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹರ್ಮೆಟ್ ಕಾರ್ಡ್ ಇರೋದ್ರಿಂದ ಕೆಲವ್ರಿಗೆ ತುಂಬ ಕತ್ಲಲ್ಲಿರೋರಿಗೆ, ಯಾರನ್ನ ನಂಬಿರ್ತೀರ ಅವ್ರ ನಿಜ ಬಣ್ಣ ಬಯಲಾಗೋ ಚಾನ್ಸಸ್ ಇದೆ. ಅಥವಾ ಯಾರನ್ನ ನೀವು
ತಪ್ಪು ತಿಳ್ಕೊಂಡಿರ್ತೀರ ಅವ್ರು ಒಳ್ಳೆಯವರು ಅಂತ ನಿಮ್ಗೆ ಅರ್ಥ ಆಗ್ಬೋದು. ಸೊ ಟ್ರೂ ಕಲರ್ಸ್ ಅರ್ಥ ಆಗುತ್ತೆ ನಿಮಗೆ. ಹೈ ಪ್ರೀಸ್ಟೆಸ್ ಬಂದಿದೆ. ಹೈ ಪ್ರೀಸ್ಟೆಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆಯ ಆಪರ್ಚುನಿಟೀಸ್ ಬರುತ್ತೆ, ಎಲ್ಲ ಕೆಲಸಗಳು ಆಗುತ್ತೆ. ಆದರೆ ನೀವು ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸಸ್ ಯಾವಾಗಲೂ ಗುಡ್ ನ್ಯೂಸ್ನ ರೀಪ್ರೆಸೆಂಟ್ ಮಾಡುತ್ತೆ. ಒಂದು ಮೇಲು, ಒಂದು ಮೆಸೇಜಸ್ಸು, ನೀವೇನಾದರೂ ವೇಟ್ ಮಾಡ್ತಾಯಿದ್ರೆ ಖಂಡಿತ ಆ ಮೆಸೇಜು ಮೇಲು ಬರುತ್ತೆ. ಕೆಲವರು ನನಗನ್ಸುತ್ತೆ ಫೂಲ್ ಕಾರ್ಡ್ ಇರೋದ್ರಿಂದ, ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಯಾವುದಕ್ಕೂ ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ಯಾವುದೋ ಒಂದು ಕೆಲಸಕ್ಕೆ ಅಂತ ನಂಗೆ ಅನಿಸುತ್ತೆ. ಅಥವಾ ಇನ್ನೂ ಕೆಲವರು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಸಹೋದರರ ಜೊತೆ ಜಗಳ ಆಡ್ತಿರ್ಬೋದು ಅಂತ ನನಗೆ ಆ ಥರ ಒಂದು ವೈಬ್ಸ್ ಬರ್ತಾ ಇದೆ ಕಾರ್ಡ್ಸಲ್ಲಿ. ಸೊ ಕೆಲವರಿಗೆ ಮಾತ್ರ ಆ ಥರ ಒಂದು ಜಗಳ ಕೂಡ ಕಾಣ್ತಾ ಇದೆ ನನಗೆ. ಯಾವುದೋ ಒಂದು ವಿಷಯಕ್ಕೆ ಆಗಿರ್ಬೋದು, ಜಗ್ಲಿಂಗ್ ಅಂತ ಹೇಳ್ತೀನಿ ಆ ವಿಷಯಕ್ಕೆ, ಅದ್ರ ಕಡೆ. ಸೊ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಮನೆಯಲ್ಲಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.